ರಾಜ್ಯದಲ್ಲಿ ಜೋರಾದ ವರುಣನ ಅಟ್ಟಹಾಸ. ರಾಜ್ಯಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದೆ. ಅದರಲ್ಲೂ ಶಿರಸಿ ಕುಮಟಾ ಹೆದ್ದಾರಿಯ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ವರುಣನ ಆರ್ಭಟದಿಂದ ನೀರಿನಲ್ಲಿ ಬಸ್ ಸಿಲುಕಿ ಒಂದು ಕಡೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೇತುವೆ ಮೇಲೆ ಹರಿದಂತಹ ಚಂಡಿಕಾ ಹೊಳೆಯ ನೀರು. ಶಿರಸಿ ಟು ಕುಮಟಾ ಹೆದ್ದಾರಿ ಸಂಚಾರ ಸದ್ಯಕ್ಕೀಗ ಸಂಪೂರ್ಣ ಬಂದ್ ಆಗಿರುವಂಥದ್ದು ಗಮನಿಸಬಹುದು. ಯಾವ ರೀತಿ ನೀರು ಹರಿತಾ ಇದೆ ಅನ್ನೋದರ ಕುರಿತಾಗಿ ಇನ್ನೂ ಕೂಡ 2-3 ದಿನಗಳ ಕಾಲ ವರುಣನ ಆರ್ಭಟ ಇದೇ ರೀತಿ ಹೆಚ್ಚಾಗಿರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಇನ್ನು ನೀರಿನಲ್ಲಿ ಬಸ್ಸೊಂದು ಸಿಲುಕಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ಹರಿತಾ ಇದೆ, ಗಮನಿಸ್ತಾ ಇರಬಹುದು. ನಡು ರಸ್ತೆಯಲ್ಲಿ ಬಸ್ ಯಾವ ರೀತಿ ಸಿಲುಕಿಕೊಂಡಿದೆ ಅನ್ನೋದರ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಶಿರಸಿ ಟು ಕುಮಟಾ ಹೆದ್ದಾರಿ ಸಂಚಾರ ಈಗ ಸಂಪೂರ್ಣವಾಗಿ ಬಂದ್ ಆಗಿದೆ. ಮಳೆಯ ಅಬ್ಬರಕ್ಕೆ ರಾಷ್ಟ್ರೀಯ ಹೆದ್ದಾರಿ 766 ನಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ವರುಣನ ಆರ್ಭಟ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದು ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ. ನಡು ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ಹರಿತಾ ಇದೆ. ಅಷ್ಟು ಮಟ್ಟಿಗೆ ಮಳೆಯ ಆರ್ಭಟ ಹೆಚ್ಚಾಗಿರುವಂಥದ್ದು. ಹಾಗೆ ಬಸ್ ಯಾವ ರೀತಿ ನಡು ರಸ್ತೆಯಲ್ಲಿ ಸಿಕ್ಕಾಕೊಂಡಿದೆ ಅನ್ನೋದ್ರ ಕುರಿತಾಗಿಯೂ ಕೂಡ ನೀವು ಗಮನಿಸಬಹುದು. ಇಲ್ಲಿ ಅಂತದಲ್ಲ, ಅಲ್ಲಿ ಮೊದಲೇ ತುಂಬುತ್ತದೆ. ಬ್ಯಾಗ್ ಮುಳ್ಸಕ್ಕ ಹಿಂದೆ ಹಾಕೊಂಡು ಹಿಂದೆ ಓದಿ ಹೋಯ್ತು ನೋಡು. ಇಲ್ಲಿ ತುಂಬುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.